ಎಲ್ಲ ಗಣ್ಯರು ಎಲ್ಲ ವಿದ್ಯಾರ್ಥಿನಿಯರು ಎದ್ದು ನಿಂತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಮುಂದಿನ ಒಂದು ಕಾರ್ಯಕ್ರಮ ನಾಡಗೀತೆಗೆ ತಾವೆಲ್ಲರೂ ಸಜ್ಜರಾಗಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ನಾಡಗೀತೆ ಇರುತ್ತೆ, ನಾಡಗೀತೆ ಇದೆ, ಹಾಗಾಗಿ ಸೌಂಡ್ ಸ್ವಲ್ಪ ಕೊಡಿ ಕೀಬೋರ್ಡ್ಗೆ. ಭಾವಚಿತ್ರಕ್ಕೆ ಗೌರವಾರ್ಪಣೆಯನ್ನು ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೀಬೋರ್ಡ್ ಸೌಂಡ್ ಕೊಡಪ್ಪ. ಹಲೋ ಹಲೋ. ಭಾರತದ ಜೀವನಾಡಿ ಸಂವಿಧಾನ ವಿಶ್ವಕ್ಕೆಲ್ಲ ಮಾದರಿ ಸಂವಿಧಾನ, ಭಾರತದ ಜೀವನಾಡಿ ಸಂವಿಧಾನ, ವಿಶ್ವಕ್ಕೆಲ್ಲ ಮಾದರಿ. ಭಾರತ ಜನನೀಯ. ಇಲ್ಲ ಇಲ್ಲ ಮಿಸ್ಲಿದೆ ಬಿಡಿ, ಎಲ್ಲರೂ ಕೈ ಚಾಚಿ. ಮಕ್ಕಳು ಅಲ್ಲಿ ಎಲ್ಲ ಎದ್ದು ನಿಂತ್ಕೋಬೇಕು. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಬಲಗೈ ಮುಂದೆ ಚಾಚಿ. ಈಗ ಮಾನ್ಯ ತಹಸೀಲ್ದಾರ್ ಮೇಡಮ್ ಸಂವಿಧಾನ ಪೀಠಿಗೆ ಬೋಧಿಸ್ತಾರೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಹಾಸಿಲರಾಗಿರ್ತಕ್ಕಂಥ ಇವತ್ತು ನಮ್ಮೆಲ್ಲರಿಗೂ ಮಹತ್ತರವಾದ ಒಂದು ಅರ್ಥಗರ್ಭಿತ ದಿನ ಅಂತ ಹೇಳ್ಬೋದು. ಭಾರತದ ಸಂವಿಧಾನ ಸಮರ್ಪಣಾ ದಿನ 76ನೇ ಜಯಂತಿಯನ್ನು ನನ್ನ ತಾಲೂಕಿನ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಹಾಗೂ ನನ್ನ ಜೊತೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ನನ್ನೆಲ್ಲ ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು, ಹೆಸರು ತುಂಬ ಜಾಸ್ತಿ, ಎಲ್ಲ ಮುಖಂಡರು ಸೇರಿ, ದಲಿತ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆಯ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾಥಾ ಹೊರಟು ಇಲ್ಲಿ ಸಂವಿಧಾನ ಬೋಧನೆಯನ್ನು ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ. ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ, ನಾನು ಸ್ವಲ್ಪ ಅಡಾಬಿಡಿ ಬೇಡ ಅಂತ ಹೇಳಿದೆ. ಇಲ್ಲ ಸರ್, ಸುತ್ತೋಲೆ ಬಂದ್ಬಿಟ್ಟಿದೆ, ನಾವು ಮಾಡಲೇಬೇಕಂತಂದ್ರು. ಇವತ್ತು ಒಳ್ಳೆ ದಿವಸ. ಇವತ್ತೇನು ಘನ ಸರ್ಕಾರ 2.5 ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ. ಹಾಗೂ ನನ್ನ ವಿವೇಚನ ಕೋಟದಿಂದ 1 ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ. 3.5 ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡಬೇಕಂತಿತ್ತು. ಅದಾದಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಇವತ್ತೇ ಪೂಜೆ ಮಾಡಬೇಕಂತಿತ್ತು. ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇನ್ನೊಂದು ದಿವಸ ಈ 4 ಪ್ರೋಗ್ರಾಮ್ ಒಂದೇ ದಿವಸ ಮುಗಿಸೋಕ್ಕಾಗಲ್ಲ. ಎಲ್ಲ ನಾಯಕರು ಕೂಡ, ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರಮಾಡಬೇಕು. ಒಂದೇ ಒಂದು ದಿವಸ ಟೈಮ್ ಇದ್ದಿದ್ದಕ್ಕೆ ನನ್ನ ಸಿಬ್ಬಂದಿ ವರ್ಗದವರು ಒಂದು ದಿವಸಕ್ಕೆ ಎಲ್ಲರೂ ಕರೆಯೋಕ್ಕಾಗಲ್ಲ. ಮುಳಬಾಗಿಲು ತಾಲೂಕಿನ ಎಲ್ಲ ಮೂಲೆ ಇರ್ತಕ್ಕಂಥ ಎಲ್ಲ ನನ್ನ ದಳದ ಸಂಘಟನೆಗಳು ಕೂಡ ನಾಯಕರು ಕೂಡ ಫೋನ್ ಮಾಡಿ ಕರಿಬೇಕು ಕಾರ್ಯಕ್ರಮ ಅಂದ್ಕೊಂಡ್ವಿ. ಸೊ ಅದರಿಂದ ಕರೆಯೋಕ್ಕಾಗಲಿಲ್ಲ. ನಾಳೆನೇ
ಒಂದು ಡೇಟ್ ಫಿಕ್ಸ್ ಮಾಡಿ ಬಹುಶಃ 2ನೇ ತಾರೀಕು ಅಥವಾ 3ನೇ ತಾರೀಕು, ಇಲ್ಲ ಆದಷ್ಟು ಬೇಗ ಅದು 28, 29 ತಾರೀಕು. ಇದು ಲೇಟ್ ಆಗಿದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ರೆಡಿ ಆಗಬೇಕು. ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸಲ್ಯೂಷನ್ ಪಾಸ್ ಮಾಡಿ ನವೀಕರಣ ಮಾಡ್ಲಿಕ್ಕೆ ಪಾಸ್ ಮಾಡ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದ್ಮೇಲೆ ಒಂದು 2 ವರ್ಷ ಒಳಗಡೆ ಚೌಲ್ಟ್ರಿ ಕಟ್ಟಬೇಕಂತ ನಾವು ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಹ್ಯಾಂಡ್ ಓವರ್ ಆಗಿ, ಸೈಟ್ ಕ್ಲೀನ್ ಆಗಿ ಈಗ ಕಾಂಟ್ರಾಕ್ಟರ್ಗೆ ಹ್ಯಾಂಡ್ ಓವರ್ ಆಗಿದೆ. ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನು ಮಾಡಬೇಕಂತ ಆಸೆ ಇತ್ತು. ಅದರಿಂದ ಕೇವಲ 2-3 ದಿವಸ ಒಳಗಡೆ ನಿಮಗೆ ಇಂಟಿಮೇಟ್ ಮಾಡಿ, ಎಲ್ರಿಗೂ ನಾನೇ ಫೋನ್ ಮಾಡಿ, ನಮ್ಮ ಸಿಬ್ಬಂದಿವರೆಗೂ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನು ನೆರವೇರಿಸಬೇಕಂತ ತುಂಬ ಆಸೆ ಇದೆ. ಸೊ ಅದರಿಂದ ಇವತ್ತು 76ನೇ ಈ ಸಂವಿಧಾನ ಸಮರ್ಪಣಾ ದಿನವನ್ನು ತುಂಬ ಅಚ್ಚುಕಟ್ಟಾಗಿ, ನನಗೊಂದು ನೋವಿನ ಸಂಗತಿ ಏನಂತಂದರೆ, ನಾವು ನೆರಳಲ್ಲಿ ಕೂತ್ಕೊಂಡು ಮಕ್ಕಳನ್ನ ಬಿಸಿಲಲ್ಲಿ ಕೊಡ್ತಕ್ಕಂಥ ಸೌಂದರ್ಯ ನಾವಿನ್ನೂ ಕಲ್ತಿಲ್ಲ, ನಾವಿನ್ನೂ ಆ ಮಟ್ಟಕ್ಕೆ ಬಂದಿಲ್ಲ. ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ಮ ಜೊತೆ ನಾವು ಕೂಡ ಬಿಸಿಲು ಬಂದು ನಿಂತೀವಿ. ನಾನು ಮೊದಲಿಗೆ ಕ್ಷಮೆ ಹಚ್ತೀನಿ, ಇದು ಪೆಂಡಲ್ ಆಗ್ತೇ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸೊ ಅದರಿಂದ ಇದು ಆತರವಾಗಿ ಕಾರ್ಯಕ್ರಮ ಆಗಿದ್ರಿಂದ ಇದು ನಮ್ಮ ಸಮಾಜ ಅಲಕಾಲ ಅಧಿಕಾರಿಗಳು ಸ್ವಲ್ಪ ಎಡವಟ್ ಮಾಡ್ಕೊಂಡಿದ್ದಾರೆ, ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣಾ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ. ಅದೇ ಕೂಡ ನನ್ನ ತಾಲೂಕಲ್ಲೂ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ, ಎಲ್ಲ ದಲಿತ ಪರ ಸಂಘಟನೆಗಳಿಗೂ, ಎಲ್ಲ ಅಧಿಕಾರಿ ವರ್ಗದವ್ರಿಗೂ, ಆಗ ನನ್ನ ನೆಚ್ಚಿನ ನಾಯಕರಿಗೂ, ನನ್ನ ವಿದ್ಯಾರ್ಥಿಗಳು ಮನಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.